ಇಲ್ಲಿ ನಮ್ ಹೀರೋಯಿನ್ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಒಂದು ದೊಡ್ಡ ಆಕ್ಸಿಡೆಂಟ್ ನಡೆದೋಗ್ಬಿಡುತ್ತೆ. ಆ ಆಕ್ಸಿಡೆಂಟ್ ಅಲ್ಲಿ ನಮ್ ಹೀರೋಯಿನ್ ತಲೆಗೆ ಬಲವಾಗಿ ಹೊಡೆತ ಬಿದ್ಬಿಡುತ್ತೆ. ಅವಳು ಈಗ 4 ದಿನ ಆದ್ಮೇಲೆ ಹಾಸ್ಪಿಟಲ್ ಅಲ್ಲಿ ಕಂಡ್ಬಿಡ್ತಾಳೆ. ಅಲ್ಲಿಗ ಡಾಕ್ಟರ್ ಕೂಡ ಏನ್ ಹಿಡಿತು ಅಂತ ಕೇಳಿದಾಗ ನಮ್ ಹೀರೋಯಿನ್ ಮಾತ್ರ ಏನು ನೆನಪೇ ಇರೋದಿಲ್ಲ. ಡಾಕ್ಟರ್ ಈಗ ಅವಳನ್ನ ಪೂರ್ತಿಯಾಗಿ ಚೆಕ್ ಮಾಡಿ ತಲೆಗೆ ಹೊಡೆತ ಬಿದ್ದಿರೋದ್ರಿಂದ ಲೈಟ್ ಆಗಿ ಮೆಮೊರಿ ಲಾಸ್ ಆಗಿದೆ. ಹೋಗ್ತಾ ಹೋಗ್ತಾನೆ ಎಲ್ಲಾನು ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ನಮ್ ಹೀರೋಯಿನ್ ಈಗ ಮೈಕಲ್ ಇಲ್ಲಿಗೆ ಬಂದಿದ್ದ ನಾನು ಅವನು ರಿಲೇಶನ್ಶಿಪ್ ಅಲ್ಲಿ ಇದ್ವಿ ಅಂತ ಹೇಳ್ತಾಳೆ. ಅವಳು ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಈಗ ಇಬ್ರು ಪಿಯೋನ್ಗಳು ಬರ್ತಾರೆ. ಅವ್ರಿಬ್ರನ್ನ ನೋಡಿ ನಮ್ ಹೀರೋಯಿನ್ ಈಗ ಮೈಕಲ್ ಅಂತ ಕರ್ದ್ಬಿಡ್ತಾಳೆ. ನಮ್ ಹೀರೋಯಿನ್ ಗೆ ಆಕ್ಸಿಡೆಂಟ್ ಅಲ್ಲಿ ತಲೆ ಹೊಡೆತ ಬಿದ್ದಿರೋದ್ರಿಂದ ಯಾರು ನೋಡಿದ್ರು ಮೈಕಲ್ ನೋಡಿದಾಗೇನೆ ಕಾಣಿಸ್ತಾ ಇರ್ತಾರೆ. ಸೊ ಡಾಕ್ಟರ್ ಕೂಡ ನಿಧಾನವಾಗಿ ಇದೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅವಳಿಗೆ ಮೆಡಿಕೇಶನ್ ಎಲ್ಲ ಕೊಟ್ಟು ಅಲ್ಲಿಂದ ಕಳಿಸ್ತಾರೆ. ಅವಳು ಈಗ ಅಲ್ಲಿಂದ ಮನೆಗೆ ಬಂದ್ರೆ ಅವ್ರ ಅಪ್ಪನ ಫೇಸು ಕೂಡ ಮೈಕಲ್ ತರನೇ ಕಾಣಿಸುತ್ತೆ. ನೆಕ್ಸ್ಟ್ ಡೇ ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಮೈಕಲ್ ಬಗ್ಗೆ ವಿಚಾರಿಸಿದಾಗ ಅವ್ರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ನಮ್ ಹೀರೋಯಿನ್ ನ ಒಂದ್ ಸೈಡ್ ಲವ್ ಮಾಡ್ತಾ ಇದ್ದ ಸಂದೀಪ್ ಅನ್ನೋನು ಇದೆಲ್ಲದ್ರಿಂದ ನೀನ್ ಆಚೆ ಬರ್ಬೇಕು ಅಂತ ಹೇಳಿದ್ರೆ ಮತ್ತೆ ನೀನು ವರ್ಕಿಗೆ ಬಂದು ಜಾಯಿನ್ ಆಗುವಂತ ಹೇಳಿ ಕರೀತಾನೆ. ಆದ್ರೆ ನಮ್ ಹೀರೋಯಿನ್ ಮಾತ್ರ ಈಗ್ಲೂ ನೀನು ಮಾತಾಡ್ತಾ ಇದ್ರೆ ನೋಡ್ತಾ ಇದ್ರೆ ನನಗೆ ಮೈಕಲ್ ತರನೇ ಕಾಣಿಸ್ತಾ ಇದೆಯಾ. ಸೊ ಈ ತರ ಟೈಮ್ ಅಲ್ಲಿ ನಾನು ವರ್ಕ್ ಬಗ್ಗೆ ಹೇಗೆ ಕಾನ್ಸಂಟ್ರೇಟ್ ಮಾಡ್ಲಿ, ನಾನೊಂದ್ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ಅವನು ನಲ್ಲಿಂದ ಕಳಿಸ್ತಾಳೆ. ನೆಕ್ಸ್ಟ್ ಡೇ ಮೈಕಲ್ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅವ್ರ ಅಪ್ಪ ಕಂಪ್ಲೇಂಟ್ ಕೊಟ್ಬಿಟ್ಟಿರ್ತಾರೆ. ಅದಕ್ಕೆ ಪೊಲೀಸ್ ಅವ್ರು ಬಂದು ನಮ್ ಹೀರೋಯಿನ್ ವಿಚಾರಿಸಿ ಹೋಗ್ತಾರೆ. ಅದನ್ನೆಲ್ಲ ನೋಡಿದ್ ನಮ್ ಹೀರೋಯಿನ್ ಅಪ್ಪ ಅಮ್ಮ ನಿಮ್ಮಿಬ್ರು ಮಧ್ಯೆ ಏನ್ ನಡೀತು ಅಂತ ಹೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಅದಕ್ಕೇನೆ ನಮ್ ಹೀರೋಯಿನ್ ಕೂಡ ಇನ್ಮೇಲೆ ಇಲ್ಲಿ ಇರೋದಕ್ಕೆ ಆಗುದಿಲ್ಲ ಅಂತ ಹೇಳಿ ಸಂದೀಪ್ ನ ಕರ್ಸ್ಕೊಂಡು ಮತ್ತೆ ಊರಿಗೆ ಹೋಗಿ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈಗ ನಮ್ ಹೀರೋಯಿನ್ ಮನೆ ಓನರ್ ಮೇರಿ ಬಂದು ನಮ್ ಹೀರೋಯಿನ್ ವಿಚಾರಿಸ್ತಾಳೆ. ಈ ಮೇರಿಗೆ ಏಂಜಲ್ ಅನ್ನೋ ಮೊಮ್ಮಗಳು ಕೂಡ ಇರ್ತಾಳೆ. ನೀನ್ ಇಲ್ದೇ ಇರೋದಕ್ಕೆ ಅವಳಿಗೆ ಟೈಮ್ ನ ಕಳೆಯೋದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಸೊ ಇವಾಗ ಮನೆ ಪೇಂಟಿಂಗ್ ವರ್ಕ್ ಎಲ್ಲ ನಡೀತಾ ಇದೆ, ಇನ್ 2 ದಿನದಲ್ಲಿ ಬಂದ್ಬಿಡುವಂತೆ ಅಂತ ಹೇಳಿ ಮೇರಿ ಈಗ ನಮ್ ಹೀರೋಯಿನ್ ಹತ್ರ ಹೇಳ್ತಾಳೆ. ನಮ್ ಹೀರೋಯಿನ್ ಈಗ ಮನೆನೆಲ್ಲ ಸುತ್ತ ನೋಡಿ ಒಂದ್ ಕಡೆ ಕೂತಿದ್ದಾಗ ಮೈಕಲ್ ಪೇಂಟಿಂಗ್ಸ್ ಎಲ್ಲ ಕೆಳಗಡೆ ಬಿದ್ಬಿಡುತ್ತೆ. ಆಗ್ಲೇನೆ ನಮ್ ಹೀರೋಯಿನ್ ಗೆ ಮೈಕಲ್ ಬಗ್ಗೆ ಕೆಲವು ವಿಷಯಗಳೆಲ್ಲ ನೆನಪಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ ಹೀರೋಯಿನ್ ನ ಪ್ರತಿದಿನ ಆಫೀಸ್ಗೆ ಸಂದೀಪೆ ಕರ್ಕೊಂಡ್ ಬರ್ತಾ ಇರ್ತಾನೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಒಂದಿನ ಸಂದೀಪೆ ಬಂದಿದ್ದಾನೆ ಅಂತ ತಿಳ್ಕೊಂಡು ಮೈಕಲ್ ಅನ್ನ ಮಾರ್ಟಿನ್ ಜೊತೆ ಹೋಗ್ಬಿಡ್ತಾಳೆ. ಆಕ್ಚುಲಿ ಮೈಕಲ್ ಮತ್ತೆ ಮಾರ್ಟಿನ್ ಇಬ್ರು ಟ್ವಿನ್ಸ್ ಆಗಿರ್ತಾರೆ. ಅವನು ಈಗ ನಮ್ ಹೀರೋಯಿನ್ ಹತ್ರ ನನ್ನ ತಮ್ಮನ್ನ ನೀನ್ ಏನ್ ಮಾಡಿದ್ಯಾ, ನೀನು ಯಾರ್ ಫೇಸ್ ನೋಡಿದ್ರು ಕೂಡ ಅವ್ನ್ ಫೇಸ್ ತರನೇ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮಿಬ್ರು ಮಧ್ಯೆ ಅಂತ ರಿಲೇಶನ್ಶಿಪ್ ಏನಿತ್ತು ಅದನ್ನೆಲ್ಲ ಕಂಡಿಡಿಯೋವರೆಗೂ ನಾನ್ ನಿನ್ ಸುತ್ತಾನೆ ಇರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅವತ್ ರಾತ್ರಿನೇ ನಮ್ ಹೀರೋಯಿನ್ ಗೆ ಮೈಕಲ್ ಬಗ್ಗೆ ಎಲ್ಲಾನು ನೆನಪಿಗೆ ಬಂದ್ಬಿಡುತ್ತೆ. ಅವಳು ಈಗ ಸಂದೀಪ್ ಗೆ ಕಾಲ್ ಮಾಡಿ ಮನೆಗ್ ಬಾ ಅಂತ ಹೇಳಿ ಕರೀತಾಳೆ. ಅವನು ಈಗ ಅದಕ್ಕೆ ರಾತ್ರಿ ಈಗ ತುಂಬಾ ಲೇಟ್ ಆಗ್ಬಿಟ್ಟಿದೆ, ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ತಾನೆ. ಆದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಬಂದಿರೋ ನೋಡಿದ್ರೆ ಮಾರ್ಟಿನ್. ಇವಳಿಗೆ ಮೊದಲೇ ಯಾರು ನೋಡಿದ್ರು ಕೂಡ ಮೈಕಲ್ ತರನೇ ಕಾಣಿಸ್ತಾನಲ್ವಾ. ಸೊ ಬಂದಿರೋದು ಸಂದೀಪ್ ಅಂತಾನೆ ತಿಳ್ಕೊಂಡು ಮೈಕಲ್ ಬಗ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಮ್ ಹೀರೋಯಿನ್ ಈ ಮೈಕಲ್ ನ ಫಸ್ಟ್ ಟೈಮ್ ಪೇಂಟಿಂಗ್ ಎಕ್ಸಿಬಿಷನ್ ಅಲ್ಲೇ ನೋಡಿರ್ತಾಳೆ. ಅಲ್ಲಿಂದಲೇ ಇಬ್ಬರಿಗೂ ಕೂಡ ಪರಿಚಯ ಆಗಿ ಸ್ನೇಹ ಆಗುತ್ತೆ. ಆ ಸ್ನೇಹ ಬೆಡ್ರೂಮ್ ವರ್ಗೂ ಹೊರಟೋಗ್ಬಿಟ್ಟಿರುತ್ತೆ. ಆ ಮೈಕಲ್ ಬರ್ದಿರೋ ಪೇಂಟಿಂಗ್ಸ್ ಅಲ್ಲಿರೋ ಮಾಡೆಲ್ ಗಳೆಲ್ಲ ಒರಿಜಿನಲ್ ಏನ್ ಮಕ್ಳೆ. ಆ ತರ ಪೇಂಟಿಂಗ್ ನಲ್ಲಿರೋ ಒಂದು ಹುಡುಗಿನ ಮೀಟ್ ಆಗಿ ನಮ್ ಹೀರೋಯಿನ್ ಈಗ ಅವನ ಬಗ್ಗೆ ವಿಚಾರಿಸ್ತಾಳೆ. ಆಗ್ಲೇನೆ ನಮ್ ಹೀರೋಯಿನ್ ಗೆ ಈ ಮೈಕಲ್ ಒಬ್ಬ ಕಾಮುಕ ಅಂತ ಗೊತ್ತಾಗುತ್ತೆ. ಇವಳು ಈಗ ಬೇಗ ಮನೆಗ್ ಬಂದು ಅವ್ನ ಮೊಬೈಲ್ ನ ಚೆಕ್ ಮಾಡಿದ್ರೆ ಆ ಮೊಬೈಲ್ ಅಲ್ಲಿ ತುಂಬಾ ಜನ ಹೆಣ್ಮಕ್ಳ ಜೊತೆ ಇದ್ದಿದ್ ಫೋಟೋಗಳೆಲ್ಲ ಇರ್ತವೆ. ನಮ್ ಹೀರೋಯಿನ್ಗೂ ಈಗ ಸಿಟ್ಟು ಬಂದು ಅದ್ರ ಬಗ್ಗೆ ಮೈಕಲ್ ಹತ್ರ ವಿಚಾರಿಸಿದಾಗ ಅವನು ಈಗ ಮೊಬೈಲ್ ನ ಕಿತ್ಕೊಂಡು ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರೋ ಅಂತ ಹೇಳಿ ನಮ್ ಹೀರೋಯಿನ್ ನ ತಳ್ಳಿಬಿಡ್ತಾನೆ. ಸೊ ನಮ್ ಹೀರೋಯಿನ್ ಗೆ ಎಲ್ಲಾ ವಿಷಯನೂ ಗೊತ್ತಾಯ್ತು ಅಂತ ಹೇಳಿ ಅವಳನ್ನ ಒಂದು ರೂಮ್ ಅಲ್ಲಿ ಲಾಕ್ ಮಾಡ್ಬಿಟ್ಟು ಬೇಕಂತಲೇ ಗ್ಯಾಸ್ ಲೀಕ್ ಮಾಡಿ ಕೊಲೆ ಮಾಡೋದಕ್ಕೆ ಅಂತ ಹೇಳಿ ಟ್ರೈ ಮಾಡಿರ್ತಾನೆ. ಸೊ ಈ ವಿಷಯನೆಲ್ಲ ಸಂದೀಪ್ ಹತ್ರ ಹೇಳ್ತಾ ಇದೀನಿ ಅಂತ ತಿಳ್ಕೊಂಡು ಅವ್ರ ಅಣ್ಣ ಮಾರ್ಟಿನ್ ಹತ್ರ ಹೇಳ್ಬಿಡ್ತಾಳೆ. ಸೊ ಅವನು ಈಗ ನಿನ್ ಪ್ರಕಾರ ನನ್ ತಮ್ಮನೇ ನಿನ್ನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದಾನೆ ಅಂತ ಹೇಳ್ಬೇಕು ಅಂತ ಹೇಳ್ತಿದ್ಯಾ ಅಂತ ಕೇಳ್ತಾನೆ. ಆಗ್ಲೇನೆ ನಮ್ ಹೀರೋಯಿನ್ ಗೆ ಬಂದಿರೋದು ಮಾರ್ಟಿನ್ ಅಂತ ಗೊತ್ತಾಗತ್ತೆ. ಕರೆಕ್ಟ್ ಆಗಿ ಆ ಟೈಮ್ ಗೆ ಸಂದೀಪ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾನೆ. ಈಗ ಅಲ್ಲಿ ಇಬ್ರು ಮಧ್ಯೆ ಒಂದು ದೊಡ್ಡ ಜಗಳನೇ ನಡೆದೋಗುತ್ತೆ. ಆ ಜಗಳದಲ್ಲಿ ಮಾರ್ಟಿನ್ ಈಗ ಸಂದೀಪ್ ನ ಹೊಡೆದಾಕಿ ನಮ್ ಹೀರೋಯಿನ್ ಸಾಯಿಸ್ಬೇಕು ಅಂತ ಹೇಳಿ ಕತ್ತಿ ಸಿಗ್ತಾ ಇರ್ತಾನೆ. ಆಗ್ಲೇನೆ ಅವ್ನ ಹಿಂದ್ಗಡೆಯಿಂದ ಯಾರೋ ಬಂದು ಹೊಡೆದ್ಬಿಟ್ಟು ನಮ್ ಹೀರೋಯಿನ್ ಕಾಪಾಡ್ಬಿಡ್ತಾರೆ. ಯಾರದು ಅಂತ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಹೌಸ್ ಓನರ್ ಮೇರಿ. ಆಕ್ಚುಲಿ ಅವತ್ ಏನ್ ನಡೀತು ಅಂತ ಹೇಳಿದ್ರೆ ಆ ಮೈಕಲ್ ನಮ್ ಹೀರೋಯಿನ್ ತಳ್ಳಿದ್ಮೇಲೆ ಅವನು ಕೊನೆಯಲ್ಲಿ ಬರೀತಾ ಇದ್ದ ಪೇಂಟಿಂಗ್ ಒಂದು ಕೆಳಗಡೆ ಬಿದ್ಬಿಡುತ್ತೆ. ಆ ಪೇಂಟಿಂಗು ಯಾರ್ದು ಅಂತ ನೋಡಿದ್ರೆ ಹೌಸ್ ಓನರ್ ಮೊಮ್ಮಗಳು ಏಂಜಲ್ ಇರ್ತಾಳಲ್ವಾ ಅವಳದು. ಈ ಪಾಪಿಸ್ಟ ಚಿಕ್ಕ ಹುಡುಗಿನೂ ಬಿಡದೆ ಸೆಕ್ಷುವಲ್ ಅಬ್ಯೂಸ್ ಮಾಡ್ಬಿಟ್ಟಿರ್ತಾನೆ. ಈಗ ವಿಷಯ ನಮ್ ಹೀರೋಯಿನ್ ಗೊತ್ತಾಗಿ ಸಿಕ್ಕಾಪಟ್ಟೆ ಸಿಟ್ ಬಂದು ಅವ್ನ ಮೈ ಮೇಲೆ ಹಾರಿ ಒಡಿ ಅಂತ ಹೊಡಿತಾ ಇರ್ತಾಳೆ. ಹೀಗೆ ಅಲ್ಲಿ ಹೊಡಿತಾ ಇರ್ಬೇಕಾದ್ರೆ ಅವ್ಳ ಕೈಗೆ ಒಂದ್ ಚಾಕು ಸಿಕ್ಬಿಡುತ್ತೆ. ಆ ಚಾಕು ಸಿಕ್ಕಿದ ತಕ್ಷಣ ಸ್ವಲ್ಪನೂ ಕೂಡ ಯೋಚನೆ ಮಾಡದೆ ಅವನನ್ನ ಚುಚ್ಚಿ ಕೊಂದಾಕ್ಬಿಡ್ತಾಳೆ. ಆಮೇಲೆ ಅವ್ನ ಬಾಡಿನ ಮನೆ ಹಿಂದೆ ಒಂದು ಟ್ರಂಚ್ ಇರುತ್ತೆ ಅದ್ರೊಳಗಡೆ ಹಾಕ್ಬಿಡ್ತಾಳೆ. ಇದನ್ನೆಲ್ಲ ಹೌಸ್ ಓನರ್ ಮೇರಿನೂ ಕೂಡ ನೋಡಿರ್ತಾಳೆ. ಆಮೇಲೆ ನಮ್ ಹೀರೋಯಿನ್ ಗ್ಯಾಸ್ ಲೀಕ್ ಮಾಡ್ಕೊಂಡು ಆಕ್ಸಿಡೆಂಟ್ ಆಗೋ ತರ ಸೆಟ್ ಮಾಡ್ಕೊಂಡಿರ್ತಾಳೆ. ಆದ್ರೆ ಆಕ್ಸಿಡೆಂಟ್ ಅಲ್ಲಿ ಅವ್ರ ತಲೆಗೆ ಹೊಡ್ತಾ ಬಿದ್ದಿದ್ರಿಂದ ಎಲ್ಲಾನು ಮರ್ತೋಗ್ಬಿಟ್ಟಿರ್ತಾಳೆ. ಇದನ್ನೆಲ್ಲ ಈಗ ಹೌಸ್ ಓನರ್ ಮೇರಿ ಹೇಳಿ ಆ ಮಾರ್ಟಿನ್ ಬಾಡಿನೂ ಈಗ ಟ್ರಂಚ್ ಒಳಗಡೆ ಹಾಕಿ ಮುಚ್ಚಾಕ್ಬಿಡ್ತಾರೆ. ಈ ತರನೇ ಚಿಕ್ಕ ಮಕ್ಕಳಿಗೆ ಅಬ್ಯೂಸ್ ನಡೀತಾನೆ ಇದೆ. ಸೊ ಈ ತರ ತಪ್ಪು ಮಾಡಿದವರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅನ್ನೋ ತರ ತೋರಿಸಿ ಮೂವಿನೂ ಕೂಡ ಎಂಡ್ ಆಗ್ಬಿಡುತ್ತೆ. ಇದೇ ತರ ಪ್ರತಿದಿನ ಹೊಸ ಕಥೆಗಳಿಗೋಸ್ಕರ ಪ್ಲೀಸ್ ಫಾಲೋ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ. ಥ್ಯಾಂಕ್ ಯು.